ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಇಂಪಾರ್ಟೆಂಟ್ ರಿಪೋರ್ಟ್ಸು ನೋಡ್ಕೊಳ್ಳೋಣ. ನಾವು ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಡೈರೆಕ್ಟ್ ಕ್ವೆಶನ್ಸ್ ಕೇಳಿರ್ತಾರೆ. ಇದರಿಂದ FD SD ಆಗಿರ್ಬೋದು, KPSCಯಲ್ಲಿ ಬೇರೆ ಎಕ್ಸಾಮ್ಸ್ಗೂ ಕೂಡ ಆಗಿರ್ಬೋದು, ಜೊತೆಗೆ PSI ಎಕ್ಸಾಮಲ್ಲೂ ಕೂಡ ಅಟ್ಲೀಸ್ಟು 2 ರಿಪೋರ್ಟ್ಗಳನ್ನ ಕೇಳಿರ್ತಾರೆ. ಸೊ ಎಲ್ಲ ಇಂಪಾರ್ಟೆಂಟ್ ರಿಪೋರ್ಟ್ಸು ಮತ್ತು ಯಾರು ಪಬ್ಲಿಷ್ ಮಾಡ್ತಾರೆ ಅದನ್ನು ನಾವು ನೋಡ್ಕೊಂಡಿರೋಣ. ನೋಟ್ಸು PDFs ಎಲ್ಲ ಬೇಕಾಗಿದ್ದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ. ಸೊ ಇದರಲ್ಲಿ ಎಲ್ಲ ರಿಪೋರ್ಟು ಕೂಡ ನೋಡ್ಕೊಳ್ಳೋಣ. ಬಟ್ ಕೆಲವೊಂದು ಎವಿಡೆಂಟ್ ಏಜೆನ್ಸೀಸ್ಗಳಿರ್ತವೆ, ಆರ್ಗನೈಸೇಷನ್ಸು, ಫೋರಮ್ಸ್ ಇರುತ್ತೆ. ಆ ಫೋರಮ್ಸ್ಗಳು ಕೊಡೋವಂಥ ರಿಪೋರ್ಟ್ ಅಂತೂ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಒಂದು ಬಂದ್ಬಿಟ್ಟು ನಮಗೆ IMF. ಸೊ IMF ನಮಗೆ 2 ರಿಪೋರ್ಟು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಗೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕು, ಅದಾದಮೇಲೆ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟು. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕು, ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟು ಎರಡೂ ಕೊಡುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಇದು ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ನು. ಇದನ್ನು ವರ್ಲ್ಡ್ ಬ್ಯಾಂಕು ಪ್ರೊವೈಡ್ ಮಾಡುವಂಥದ್ದು. ಸೊ ಇದನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಲೇಟೆಡ್ಡು ಸಿಮಿಲರೇ ಇಂಡಿಯಾದಲ್ಲೂ ಕೂಡ ನಮಗೆ ನೀತಿ ಆಯೋಗ ರಿಲೀಸ್ ಮಾಡುತ್ತೆ. ನೀತಿ ಆಯೋಗ ಸ್ಟೇಟ್ಸ್ಗಳಿಗೋಸ್ಕರ ಸ್ಟೇಟ್ ರ್ಯಾಂಕಿಂಗಲ್ಲಿ ರಿಲೀಸ್ ಮಾಡುತ್ತೆ. ಬಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಇದನ್ನು ವರ್ಲ್ಡ್ ಬ್ಯಾಂಕ್ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಬೇರೆ ನೋಡಬೇಕು ಅಂತಂದರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟು, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸು. ನೋಡಿ, ಎಕನಾಮಿಕ್ ಔಟ್ಲುಕ್ ಬಂದುಬಿಟ್ರೆ ನಮಗೆ IMF ಇದೆ, ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಬಂದುಬಿಟ್ರೆ ವರ್ಲ್ಡ್ ಬ್ಯಾಂಕ್ ಇದೆ. ಡಿಫ್ರೆನ್ಸ್ ನೆನ್ಪಿಟ್ಕೊಂಡಿರಿ. ಎಕನಾಮಿಕ್ ಅಂತ ಇರುವಂಥ ಕ್ವೆಶನ್ ಯೂಶ್ವಲಿ ರಿಪೀಟ್ ಮಾಡ್ಕೊಂಡಿರ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆ ಏನೇನು ರಿಲೀಸ್ ಮಾಡುತ್ತೆ ಅಂತಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟು, ಮಾನಿಟರಿ ಪಾಲಿಸಿ, ಅದಾದಮೇಲೆ ಹ್ಯಾಂಡ್ ಬುಕ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಇಂಡಿಯನ್ ಎಕಾನಮಿ ಅಂತ. ಸೊ ಇದಕ್ಕೆ ನೀವು ಕನ್ಫ್ಯೂಸ್ ಯಾವಾಗ ಆಗ್ಬೋದು ಅಂತಂದರೆ, ಈಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟು ಆಪ್ಷನಲ್ಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿ, ಅದಾದಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಥರ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಾಗ ಕನ್ಫ್ಯೂಸ್ ಆಗ್ಬೋದು. ಬಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಕೊಡುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರಿ. ನೆಕ್ಸ್ಟು ಕ್ವಾರ್ಟರ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತೂ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡ್ತಾ ಇರುತ್ತೆ. ಅದಾದಮೇಲೆ ಯಾವ ಥರ ನಮಗೆ ಟ್ರೆಂಡು ಮತ್ತು ಬ್ಯಾಂಕಿಂಗ್ ಪ್ರೋಗ್ರೆಸ್ ಆಗ್ತಾಯಿದೆ ಇವಾಗ, ಅದನ್ನು ಕೂಡ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡ್ತಾ ಇರುತ್ತೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಆ್ಯಕ್ಚುಲಾಗಿ IMF ಮತ್ತು ವರ್ಲ್ಡ್ ಬ್ಯಾಂಕು ಇವೆಲ್ಲದೂ ಕೂಡ ಏನಿದೆ ಅಂತಂದರೆ ವೆಸ್ಟ್ ಕಡೆಗೆ ಜಾಸ್ತಿ ರಿಲೇ ಆಗಿದೆ. ವೆಸ್ಟ್ ಕಡೆಗೆ ಅಂತಂದರೆ ಈಗ US, ಯುರೋಪಿಗೆ ಜಾಸ್ತಿ ರಿಲೇ ಆಗಿರುವಂಥದ್ದು. ಸೊ ಲೋನ್ಸ್ ಏನಾದರೂ ಪ್ರೊವೈಡ್ ಮಾಡಿದ್ರೂ ಕೂಡ ಇವರು ಅದೇ ದೇಶಕ್ಕೆ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅವಕ್ಕೆ ಆಲ್ಟರ್ನೇಟಿವ್ ಆಗಿ ನಮಗೆ ಸಾರ್ಕ್ ಆರ್ಗನೈಸೇಷನ್ಸ್ ರಿಲೇಟೆಡ್ ಬ್ಯಾಂಕ್ಸ್ ಆಗಿರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಈ ಥರ ಬ್ಯಾಂಕ್ಸ್ಗಳೆಲ್ಲ ಏಷ್ಯಾದಲ್ಲಿ ಫೋಕಸ್ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಈ ಬ್ಯಾಂಕ್ ಬಂದ್ಬಿಟ್ಟು ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ಕು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ನಾವು ವರ್ಲ್ಡ್ ಎಕನಾಮಿಕ್ ಫೋರಮ್ ನೋಡ್ಕೋಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟು. ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ರಿಪೋರ್ಟು, ಎಂಗೇಜಿಂಗ್ ಟುಮಾರೋ ಕನ್ಸ್ಯೂಮರ್ ರಿಪೋರ್ಟು, ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸು, ಇದು ತುಂಬ ರಿಪೀಟ್ ಮಾಡಿರ್ತಾರೆ ಕ್ವೆಶನ್ನ. ಅದಾದಮೇಲೆ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸು, ಇದು ಕೂಡ ರಿಪೀಟೆಡ್ಡು. ಬೇರೆ ಎಲ್ಲ ರಿಪೋರ್ಟ್ಸು ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುವಂಥದ್ದು ನಾವು ನೋಡಬೇಕು ಅಂತಂದರೆ ಜೆಂಡರ್ ಗ್ಯಾಪ್ ರಿಪೋರ್ಟು, ಅದಾದಮೇಲೆ ಎನರ್ಜಿ ಆರ್ಕಿಟೆಕ್ಚರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ರಿಪೋರ್ಟು. ಸೊ ಇದಕ್ಕೆ ನೀವು ಕನ್ಫ್ಯೂಸ್ ಆಗಬಾರ್ದು, ಯಾಕಂತಂದರೆ ಅಟಾಮಿಕ್ IAEA ಇದೆ. ಸೊ ಇಂಟರ್ನ್ಯಾಷನಲ್ ಏಜೆನ್ಸಿ ಆಫ್ ಅಟಾಮಿಕ್ ಇದು ಬರುತ್ತೆ, ರಿಸರ್ಚ್ ಬಂದ್ಬಿಟ್ಟು ನಮಗೆ. ಸೊ ಇವ್ರು ಬಿಡ್ತಾ ಇರ್ತಾರೆ. ಸೊ IAEA ಅಂತಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸೊ ಇವರು ಕೂಡ ರಿಪೋರ್ಟ್ಸ್ ಬಿಡ್ತಾ ಇರ್ತಾರೆ. ಸೊ ಇವ್ರು ಬಿಡುವಂಥ ರಿಪೋರ್ಟ್ ಬೇರೆ ಇದೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುವಂಥದ್ದು ನಮಗೆ ಎನರ್ಜಿ ಆರ್ಕಿಟೆಕ್ಚರ್ ಬಗ್ಗೆ, ಜೆಂಡರ್ ಗ್ಯಾಪು, ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಪೋರ್ಟು, ಹ್ಯೂಮನ್ ಕ್ಯಾಪಿಟಲ್ ರಿಪೋರ್ಟು, ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ರಿಪೋರ್ಟು, ಔಟ್ಲುಕ್ ಆನ್ ಗ್ಲೋಬಲ್ ಅಜೆಂಡಾ, ಗ್ಲೋಬಲ್ ರಿಸ್ಕ್ ರಿಪೋರ್ಟು. UNDP ಕೊಡುವಂಥ ರಿಪೋರ್ಟ್ಸ್ಗಳನ್ನ ನಾವು ಒಂದ್ಸರಿ ನೋಡ್ಕೊಳ್ಳೋಣ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದನ್ನು. ಸೊ ಇದರಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಏನೇನಿರುತ್ತೆ, ಅಥವಾ ಇದರಲ್ಲಿ ಪ್ಯಾರಾಮೀಟರ್ಸ್ಗಳೆಲ್ಲ ಏನೇನಿದ್ದಾವೆ ಅವನ್ನೆಲ್ಲ ಕೇಳ್ತಾ ಇರ್ತಾರೆ. ಯಾಕೆಂತಂದರೆ ಇವುಗಳನ್ನೇ ನಾವು ಮೇನ್ ಏಮ್ ಇಟ್ಕೊಂಡು ನಾವು ಇಂಡಿಯಾದಲ್ಲೂ ಕೂಡ ಪಾಲಿಸೀಸ್ನ ಮಾಡ್ಕೊತಾ ಇರ್ತಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು, ಅದೇ SDGಸು. ಸೊ ಅಜೆಂಡಾ 21 ಅಂತ ಏನಿತ್ತು ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು 2030 ಒಳಗಡೆ ಎಲ್ಲ ಕಂಟ್ರೀಸು ಕೂಡ ಇದನ್ನು ಅಚೀವ್ ಮಾಡ್ಕೋಬೇಕು ಅಂತ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಏನು ಅಂತಂದರೆ, ಇದು ಲೀಗಲಿ ಬೈಂಡಿಂಗ್ ಅಲ್ಲ. ಅಂತಂದರೆ ಇದನ್ನು ಅಚೀವ್ ಮಾಡಿಕೊಳ್ಳೇಬೇಕು ಅಂತಲ್ಲ, ಬಟ್ ಅಚೀವ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಎಲ್ಲ ಕಂಟ್ರೀಸು ಕೂಡ ಅದಕ್ಕೋಸ್ಕರನೇ ಟ್ರೈ ಮಾಡ್ತಾ ಇರುತ್ತೆ. ನೆಕ್ಸ್ಟು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸು UNDPನೇ ಕೊಡುತ್ತೆ ನಮಗೆ. ಅದಾದಮೇಲೆ ಹಂಗರ್ ಇಂಡೆಕ್ಸ್ ನೋಡಿ ನಮಗೆ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರೊವೈಡ್ ಮಾಡುತ್ತೆ. ಇನ್ಸೀಡು ನಮಗೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಕೊಡುವಂಥದ್ದು ನಮಗೆ ವರ್ಲ್ಡ್ ಎಕನಾಮಿಕ್ ಸಿಚುವೇಷನ್ ಆ್ಯಂಡ್ ಪ್ರಾಸ್ಪೆಕ್ಟ್ಸು. ಹೆರಿಟೇಜ್ ಫೌಂಡೇಶನ್ ನಮಗೆ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸು ಕೊಡುತ್ತೆ, ಹೆರಿಟೇಜ್ ಫೌಂಡೇಶನು. ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಬಂದ್ಬಿಟ್ಟು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟು ಪ್ರೊವೈಡ್ ಮಾಡುತ್ತೆ. ಸೊ UNCTAD ಇವರು ಯಾವುದಾದ್ರು ರಿಪೋರ್ಟ್ ಕೊಡ್ತಾರೆ ಅಂತ ನೋಡ್ಕೊಳ್ಳೋಣ. ಡಿಜಿಟಲ್ ಎಕಾನಮಿ ರಿಪೋರ್ಟು, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ರಿಪೋರ್ಟು, ಇನ್ವೆಸ್ಟ್ಮೆಂಟ್ ರಿಪೋರ್ಟು, ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟು. ಸೊ ಟ್ರೇಡು, ಡೆವಲಪ್ಮೆಂಟು, ಇನ್ವೆಸ್ಟ್ಮೆಂಟು, ಟೆಕ್ನಾಲಜಿ, ಇನೋವೇಷನು,
ಡಿಜಿಟಲ್ ಎಕಾನಮಿ, ಇವೆಲ್ಲದೂ ಕೂಡ UNCTAD. ಇದನ್ನು ಸಪ್ರೇಟಾಗಿ ಯಾಕೆ ಕೊಟ್ಟಿರೋದು ಅಂತಂದರೆ ಇದರಿಂದ ರೀಸೆಂಟಾಗಿ ಕ್ವೆಶನ್ಸು ಕೇಳಿಲ್ಲ, ಸೊ ಕೇಳುವಂಥ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ವರ್ಲ್ಡ್ ಎಕನಾಮಿಕ್ ಫೋರಮಿಂದ ಎಲ್ಲ ಕಡೆ ಒಂದು ಕಡೆ ನೋಡ್ಕೋಬೇಕು ಅಂತಂದರೆ ಮತ್ತೆ ಬೇರೆ ರಿಪೋರ್ಟ್ಸು, ಎಂಗೇಜಿಂಗ್ ಟುಮಾರೋ ಕನ್ಸ್ಯೂಮರ್ ರಿಪೋರ್ಟು, ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ರಿಪೋರ್ಟು, ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇಂಪಾರ್ಟೆಂಟು, ಕಾಂಪಿಟೇಟಿವ್ ಇಂಡೆಕ್ಸ್ ಇಂಪಾರ್ಟೆಂಟು, ಜೆಂಡರ್ ಗ್ಯಾಪು, ಅದಾದಮೇಲೆ ಹ್ಯೂಮನ್ ಕ್ಯಾಪಿಟಲ್ ರಿಪೋರ್ಟು, ಸೊ ಇವೆಲ್ಲದೂ ಕೂಡ ಇಂಪಾರ್ಟೆಂಟು. ಗ್ಲೋಬಲ್ ರಿಸ್ಕ್ ರಿಪೋರ್ಟು, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಕಾಂಪಿಟೇಟಿವ್ನೆಸ್ ರಿಪೋರ್ಟು, ಇದನ್ನು UPSCಯಲ್ಲೂ ಕೂಡ ಕೇಳಿದರು, ಯಾರು ರಿಲೀಸ್ ಮಾಡ್ತಾರೆ ಅಂತ ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಲೀಸ್ ಮಾಡುತ್ತೆ. RBI ಕೊಡುವಂಥ ರಿಪೋರ್ಟ್ಸ್ ನಾವು ನೋಡಬೇಕು ಅಂತಂದರೆ ಮಾನಿಟರಿ ಪಾಲಿಸಿ ಅಂತೂ ಪ್ರೊವೈಡ್ ಮಾಡುತ್ತೆ, ಅದಾದಮೇಲೆ ಟ್ರೆಂಡ್ಸು ಪ್ರೊವೈಡ್ ಮಾಡುತ್ತೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಅದರಲ್ಲಿ ಕ್ವಾರ್ಟರ್ಲಿ ಸ್ಟ್ಯಾಟಿಸ್ಟಿಕ್ಸು, ಹ್ಯಾಂಡ್ ಬುಕ್ಕು ಕೂಡ ಪ್ರೊವೈಡ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು, ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನಮಗೆ ಸೋಷಲ್ ಪ್ರೊಟೆಕ್ಷನ್ನು, ಎಂಪ್ಲಾಯ್ಮೆಂಟ್ ಮತ್ತು ಸೋಷಲ್ ಔಟ್ಲುಕ್ಕು, ವರ್ಲ್ಡ್ ಆಫ್ ವರ್ಕ್ ರಿಪೋರ್ಟು, ಗ್ಲೋಬಲ್ ವೇಜ್ ರಿಪೋರ್ಟು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನಮಗೆ ಪ್ರೊವೈಡು ಮಾಡ್ಕೊಳ್ಳೋವಂಥದ್ದು. ಸೊ ಇಲ್ಲಿವರೆಗೂ ನೋಡ್ಕೊಂಡಿದ್ರೆ #ILO ಅಂತ ಕಮೆಂಟ್ ಮಾಡ್ಕೊಂಡಿರಿ ಕಮೆಂಟ್ ಸೆಕ್ಷನಲ್ಲಿ. PDFಸ್ಗಳಿಗೋಸ್ಕರ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.